ಅಪ್ಪಾಜಿ, ನಾನು ನಿಮಗೆ ಭಾಷೆ ಕೊಟ್ಟಾಗ ನಡ್ಕೊಂಡಿದ್ದೀನಿ. ತ್ಯಾಗುನ ಫಾರಿನ್ ಕಳಿಸಿ ಇಂಜಿನಿಯರಿಂಗ್ ಓದಿಸಿದ್ದೀನಿ. ಸತ್ಯ ಬುದ್ಧಿವಂತ, ಅವನು ನಾಳೆ ದೊಡ್ಡ ಅಧಿಕಾರಿ ಆಗೇ ಆಗ್ತಾನೆ. 3 ಜನ ಅಣ್ಣಂದ್ರಿಗೆ ಒಬ್ಳೇ ಒಬ್ಳು ತಂಗಿ ಗೀತಾ, ಅವನು ಒಂದು ಒಳ್ಳೆ ಮನೆಗೆ ಸೇರಿಸ್ತೀನಿ. ಆದರೆ ಅಪ್ಪಾಜಿ, ಇಂಥ ಸಂತೋಷದ ದಿವಸಗಳಲ್ಲಿ ನೀವು ನಮ್ಮ ಜೊತೆ ಇಲ್ವಲ್ಲ ಅನ್ನೋ ಸಂಕಟ ನನ್ನ ಜೀವ ಹಿಂಡ್ತಾ ಇದೆ. ಧರ್ಮರಾಜು, ನೀನು ಚಿಕ್ಕವನಾಗಿದ್ದಾಗಲೇ ತಾಯಿ ಕಳ್ಕೊಂಡ್ಬಿಟ್ಟೆ. ನಿನಗೆ ನಾನು ತಾಯಿ ಪ್ರೀತಿನೂ ಕೊಡ್ಲಿಲ್ಲ, ತಂದೆ ಆಗಿಯೂ ನಾನು ನಿನ್ನ ಸರಿಯಾಗಿ ಪ್ರೀತಿಸ್ಲಿಲ್ಲಪ್ಪ. ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪಾಜಿ, ನೀವು ನನಗೇನ್ ತಾನೇ ಕೊಟ್ಟಿಲ್ಲ. ಏನಪ್ಪ ಕೊಟ್ಟೆ? ಒಬ್ಳು ಮಲ್ತಾಯಿ, 2 ಮಲ್ತಮ್ಮಂದಿರು, ಒಬ್ಳು ಮಲ್ತಂಗಿ. ಇವ್ರ ಜೊತೆಗೆ ನಾನು ಮಾಡಿದ ಸಾಲನೆಲ್ಲ ನಿನಗೆ ಕೊಟ್ಟಪ್ಪ. ಅಪ್ಪಾಜಿ, ಚಿಕ್ಕಮ್ಮ ನನ್ನ ತಾಯಿ ಸಮಾನ. ನನ್ನ ತಂಗಿ ತಮ್ಮಂದಿರನ್ನ ನನ್ನ ಒಡ ಹುಟ್ಟಿದವರು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವೆಲ್ಲರೂ ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದವರಲ್ವಾ? ನನ್ನ ತಾಯಿ, ತಂಗಿ, ತಮ್ಮಂದಿರೇ ನನ್ನ ಜೀವನ, ನನ್ನ ಸರ್ವಸ್ವ. ಧರ್ಮರಾಜು, ನಿನ್ನ ಧರ್ಮ ಬುದ್ಧಿನೇ ನಿನ್ನನ್ನು ಯಾವತ್ತಿಗೂ ಕಾಪಾಡುತ್ತಪ್ಪ, ಯಾವತ್ತಿಗೂ ಕಾಪಾಡುತ್ತೆ. ಅಯೋಗ್ಯರಾದ 100 ಜನ ಮಕ್ಕಳಿಗಿಂತಲೂ ಯೋಗ್ಯನಾದ ನಿನ್ನಂಥ ಒಬ್ಬ ಮಗ ಸಾಕಪ್ಪ, ಒಬ್ಬ ಮಗ ಸಾಕಪ್ಪ. ಅಪ್ಪಾಜಿ, ನಾನು ನಿಮಗೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳುವಂಥ ಶಕ್ತಿ ದೇವ್ರು ನನಗೆ ಕೊಡ್ಲಿ ಅಂತ ಆಶೀರ್ವಾದ ಮಾಡಿ ಅಪ್ಪಾಜಿದೆ. ಈ ಹಾಡು ಅಂದ್ರೆ ಅವ್ರಿಗೆ ಬಹಳ ಇಷ್ಟ, ಅದಕ್ಕೆ ನನಗೂ ಇಷ್ಟ. ಧರ್ಮಣ್ಣ, ಹಗಲು ರಾತ್ರಿ ದುಡಿದು ಈ ಮನೆನ ಒಂದು ಸ್ಥಿತಿ ತಂದಿ, ತಮ್ಮಂದ್ರನ್ನ ಓದಿಸಿ ದಡ ಸೇರಿಸ್ತಿ. ಈಗ ನಿನ್ ಜೀವಕ್ಕೂ ಆರಾಮ್ ಬೇಕು. ತ್ಯಾಗು ಬರ್ಲಿ, ಈ ಫಜೀತಿಗೆಲ್ಲ ಒಂದು ಟಿಮ್ ಹಾಕ್ಬಿಡೋಣ. ಆಮೇಲೆ ಅವ್ವ ಬಟ್ಟೆ ಹೊಲಿಯೋ ಹಂಗಿಲ್ಲ, ಅತ್ತಿಗೆ ಅಡಿಗೆ ಮಾಡೋ ಹಂಗಿಲ್ಲ. ಎಲ್ಲ ನೋಡಿದ್ರು ಮನೆ ತುಂಬಾ ಆಳು ಕಾಳೆ ತುಂಬಿರ್ತಾರೆ. ಆಮೇಲೆ ನಾನು ನನ್ನ ಗ್ಯಾರೇಜಿಗೆ ಬೀಗ ಜರ್ದು ಇಲ್ಲಿಗೆ ಬಂದು ನಿಮ್ ಜೊತೆ ಆರಾಮಾಗಿದ್ದು ಬಿಡ್ತೀನಿ. ನಮಸ್ಕಾರ. ಅಯ್ಯೋ ರಾಮ್ 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 ರಾಮ್. ಧರ್ಮರಾಜ್, ಕಂಗ್ರಾಚುಲೇಷನ್. ತ್ಯಾಗು ಬೇಟೆದು ವಿಷಯ ಕೇಳಿ ನಮ್ಗೆ ಬಹುತ್ ಖುಷಿ ಆಗಿದಾವ್. ಅವ್ರದ್ದು ಯಾವಾಗ ಬರ್ತದೆ? ಬರ್ತಾನೆ ಬಿಡೋ ಶೇರ್ಜಿ. ನಮ್ಗೆ ನಮ್ ತಮ್ಮ ಬರ್ತಾನೆ ಅಂತ ಖುಷಿ, ನಿನಗೆ ನಿನ್ನ ಅಸ್ಲು ಬಡ್ಡಿ ಚಕ್ರ ಬಡ್ಡಿ ಬರುತ್ತೆ ಅಂತ ಖುಷಿ. ಅರೆ ಭಾಯ್, ಹಿಂಗೆ ಯಾಕೆ ಮಾತಾಡ್ತಿದಾವ್? ನಮ್ ಹತ್ರ ಒಬ್ಬ ಅಣ್ಣ ಮನೆ ಅಡ ಇಟ್ರೆ ಇನ್ನೊಬ್ಬ ತಮ್ಮ ಸಾಲ ಚುಕ್ತಾ ಮಾಡಿ ಮನೆ ಬಿಡಿಸ್ಕೊಳಕ್ಕೆ ಬರ್ತಿದಾವ್. ಇದು ನಮ್ಗೆ ಮಾತ್ರ ಖುಷಿ, ನಿಮ್ಗೆ ಇಲ್ಲ? ಹೌದಲೆ ಶೇರ್ಜಿ, ಇಂಥ ಬೆಲ್ಲದಂತ ಮಾತಾಡೆ ಬಡ್ಡಿ ಚಕ್ರ ಬಡ್ಡಿ ಜಡ್ದು ಬಿಡ್ತಿ ಮಗನೇ ನೀನು. ಸತ್ಯ ಇದ್ರೊಂದು ಚೀಟಿ ಇತ್ತಮ್ಮ. ಏನ್ರೋ ಇದು, ಲಾಟ್ರಿ ಎತ್ತಾ ಇದ್ದೀರಾ? ಹೌದು, ಲಾಟ್ರಿನೇ. ಯಾಕೋ ಇದೆಲ್ಲ? ನಮ್ ಕಾಲೇಜಲ್ಲಿರೋ ಬ್ಯೂಟಿ ಕ್ವೀನ್ ಮಾತಾಡ್ಸೋದಿಕ್ಕೆ. ಲವ್ ಮಾಡೋಕಮ್ಮ. ಲವ್ ಮಾಡೋದಕ್ಕೂ ಮಾತಾಡೋದಕ್ಕೆ ಏನೋ ಸಂಬಂಧ? ಹೌದಪ್ಪ, ದಿನಕ್ಕೊಬ್ಬೊಬ್ರು ಸರದಿ ಪ್ರಕಾರ ಅವಳು ಫ್ರೆಂಡ್ಶಿಪ್ ಮಾಡಕ್ಕೋಸ್ಕರ ಟ್ರೈ ಮಾಡ್ತಾ ಇದೀವಿ. ಇವತ್ತು ಇದ್ರಲ್ಲಿರೋ ಚೀಟಿ ಎತ್ತಾಗ ಯಾರ ಹೆಸರು ಬರ್ತೋ ಅವನೇ ಹೀರೋ. ಯಾರೋ ಅವಳು? ಇನ್ಯಾರು, ನಮ್ ಕ್ಲಾಸ್ಮೇಟ್ ಆಶಾ. ನೀನೇ ಚೀಟಿ ಎತ್ತಿ ಅದೃಷ್ಟ ಶಾಲೆ ಹೆಸರು ಅನೌನ್ಸ್ ಮಾಡಿದ್ರು. ಎತ್ತುಗುರು, ಬೇಗ ಪ್ಲೀಸ್. ರಾಮಕೃಷ್ಣ, ಏನ್ರೋ ಇದು? ಲಾಟ್ರಿ ಬದಲು ಲಕ್ವ ಹೊಡಿತಾ ನನ್ಗೆ? ದೇವ್ರೆ, ಆ ಕರೆಂಟ್ ಹತ್ರ ಹೇಗಪ್ಪ ಹೋಗೋದು? ಬ್ಯೂಟಿ ಕ್ವೀನ್ ಇಲ್ಲೇ ಬರ್ತಾ ಇದ್ದಾಳೆ. ರಾಮಕೃಷ್ಣ, ಹೋಗಿ ನಿನ್ನ ಲಕ್ ಟೆಸ್ಟ್ ಮಾಡಮ್ಮ. ಅವಳು ಹೊಡೆದ್ರೆ ಅವಳ ಕೈನಲ್ಲಿ ಏಟ್ ತಿನ್ನೋಕು ಅದೃಷ್ಟ ಮಾಡಿರ್ಬೇಕಮ್ಮ. ನಡಿ. ಎಕ್ಸ್ಕ್ಯೂಸ್ ಮೀ, ಬಹಳ ಕಷ್ಟಪಟ್ಟು 2 ಬ್ಲಾಕ್ ಟಿಕೆಟ್ ತಂದಿದ್ದೀನಿ. ಇವತ್ ಸಂಜೆ ನಾವಿಬ್ರು ಸಿನಿಮಾ ತಗೋಣ. ಆಶಾ ಡಿಯರ್. ವಾಟ್ ಈಸ್ ದಿಸ್? 5 ವರ್ಷದಿಂದ ಒಂದೇ ಕ್ಲಾಸಲ್ಲಿ ಓದ್ತಿರೋ ಒಂದು ಹುಡುಗನ ಕೆನ್ನೆಗೆ ಒಂದು ಹುಡುಗಿ ಹೊಡೆಯುವಷ್ಟು ಧೈರ್ಯನಾ? ವೆರಿ ಬ್ಯಾಡ್, ವೆರಿ ಬ್ಯಾಡ್. ಅವಳು ಸೊಕ್ಕು ಅಡಗಿಸೋಷ್ಟು ಧೈರ್ಯ ಇದೆ ನಿನಗೆ? ಅಧೈರ್ಯ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ ಕಣ್ರು. ಟ್ರೈ ಮಾಡ್ಲಿ ಬಿಡೋ ಬಾಬು. ಸೋತರ ಲಿಸ್ಟ್ ಅಲ್ಲಿ ಇವನ್ ಹೆಸರು ಸೇರಿಸಿದ್ರಾಯ್ತು. ನೋಡ್ತಾ ಇರು, ಈ ಮೈನಾ ಹಕ್ಕಿಗೆ 24 ಗಂಟೆ ಒಳಗಡೆ ನಾನು ಕಾರ್ಡ್ ಹಾಕ್ಲಿಲ್ಲ, ನನ್ನ ಹೆಸರು ಸತ್ಯರಾಜೇ ಅಲ್ಲ. ಇಟ್ ಇಸ್ ಎ ಚಾಲೆಂಜ್. ಏನು? ಅವನ
ನನ್ ಮೇಲೆ ಚಾಲೆಂಜ್ ಮಾಡಿದ್ನ? ಹೌದು ಕಣೆ, ಇನ್ 24 ಗಂಟೆಲಿ ನಿನ್ ಕಾಲ್ ಹಾಕಿ ನಿನ್ನನ್ನು ಹಿಡಿತಾನಂತೆ. ಹೌದು, ಏನು ಅವನ ಹೆಸರು? ಸತ್ಯರಾಜ್ ಅಂತ. ಹೇಗಿದೆ ಅವನ್ ಪರ್ಸನಾಲಿಟಿ? ದಪ್ಪಗಿದಾನ, ತೆಳುವಿದಾನ? ಎರಡಕ್ಕೂ ಮಧ್ಯ. ಉದ್ದನ, ಗಿಡ್ಡನ? ಉದ್ದನೂ ಇಲ್ಲ, ಗಿಡ್ಡನೂ ಇಲ್ಲ, ಸಮವಾಗಿದ್ದಾನೆ. ಎಂತ ಹೆಣ್ಣಾದ್ರೂ ಸೋಲುವಂತ ರೂಪ ಕಣೆ ಒಂದು. ಈ ಆಶಾ ಸೋಲವಳಲ್ಲ, ಸವಾಲ್ಗೆ ಸವಾಲ್ ಹಾಕೋಳು ಕಣೆ. ನಿನ್ನ ಎಲ್ಲ ಸವಾಲ್ಗೂ ನಾನು ಸಿದ್ಧ. ನನಗೆ ನೀನ್ ಬೇಕು, ನಿನ್ನ ಮೈತ್ರಿ ಬೇಕು. ನಿನ್ನ ಸೌಂದರ್ಯನ ವರ್ಣನೆ ಮಾಡೋಕೆ ನನ್ನಲ್ಲಿ ಪದಗಳೇ ಇಲ್ಲ. ವರ್ಲ್ಡ್ ಡಿಕ್ಷನರಿ ಎಲ್ಲ ಸ್ಟಡಿ ಮಾಡಿದೆ, ಬಟ್ ನೋ ಯೂಸ್. ನಿನ್ನ ಬಟ್ಟಲು ಗಂಡು, ನಿನ್ನ ಗುಲಾಬಿ ಕೆನ್ನೆ, ರೇಷ್ಮೆ ಅಂತ ಕೂದಲು, ಸಂಪಿಗೆ ಅಂತ ಮೂಗು. ಏನ್ ಗುರು, ಅವಳ ಸೌಂದರ್ಯ ವರ್ಣನೆ ಮಾಡ್ತಾ ಮಾಡ್ತಾ ಕವಿ ಆಗ್ತಿದೆಯಲ್ಲಪ್ಪ. ಏಯ್, ಇದು ಫಾರ್ಮುಲಾ ನಂಬರ್ 1, ತಿಳ್ಕೊ. ಏನ್ ಗುರು ಅದು? ಯಾವುದೇ ಹುಡುಗಿ ಜೊತೆ ಸ್ನೇಹ ಬೆಳೆಸ್ಕೋಬೇಕಾದ್ರೂ ಫಸ್ಟ್ ಆಫ್ ಆಲ್ ಅವಳನ್ನ ಹೊಗಳಿ ಅಟ್ಟಕ್ಕೇರಿಸ್ಬೇಕು. ಅದು ಹ್ಯಾಕ್ ಗುರು? ಇಂತಹ ಕಣ್ಗಳನ್ನ ನೋಡೇ ಇಲ್ಲ. ಇದು ಕಣ್ಗಳಲ್ಲ, ನಕ್ಷತ್ರ ಅಂತ ಹೇಳ್ಬೇಕು. ಇದು ಹುಬ್ಬಲ್ಲ, ಕಾಮನ ಬಿಲ್ಲು. ನಿನ್ನ ನಡಿಗೆ ನವಿಲು, ಕಂಠ ಕೋಗಿಲೆ, ಮುಖ ಮಲ್ಲಿಗೆ. ಅವಳು ಹಾಗೆ ಕರಗಿ ನಾಚಿ ನೀರಾಗಿ ಹರಿದೋಗ್ತಾಳೆ. ಆಮೇಲೆ ಗುರು? ಹರಿದೋಗ್ತಾಳೆ ಅಷ್ಟೇ. ಇದೆಲ್ಲ ಸಾಧ್ಯ ಅಲ್ಲ ಗುರು. ಎವ್ರಿಥಿಂಗ್ ಇಸ್ ಪಾಸಿಬಲ್. ಸೊಂಡಿಲಿ ಅಂತ ಹುಡುಗಿನು ತಾನು ಭಾರಿ ಸುಂದರಿ ಅಂತ ತಿಳ್ಕೊಂಡಿರ್ತಾಳೆ. ಯಾವನಾದ್ರೂ ಲೈನ್ ಹೊಡೆದ್ರೆ ಸಾಕು, ಬೀಳ್ತಾಳೆ, ಲೈನ್ ಬಂದು ಬಿದ್ದು ಬಿಡ್ತಾಳೆ. ಓ, ಅದ ಫಾರ್ಮುಲಾ. ಆ ಫಾರ್ಮುಲಾ ಯಾವತ್ತು ತೋರಿಸ್ತೀಯ? ನಾವು ನಮ್ಮ ಕಾಲೇಜ್ ಆನ್ಯುವಲ್ ಪಿಕ್ನಿಕ್ ಹೋಗ್ತೀವಿ ನೋಡು, ಅವತ್ತು ತೋರಿಸ್ತೀನಿ. ಆಶಾಲಿದ್ದಾರೆ? ಅಲ್ಲಿ ಆಫೀಸ್ನಲ್ಲಿದ್ದಾಳೆ. ಥ್ಯಾಂಕ್ ಯು. ವೆಲ್ಕಮ್. ನೀವೆಲ್ಲ ಹೋಗಿ, ನಾನು ವಿಚಾರಿಸ್ಕೊತೀನಿ. ಲೇಡೀಸ್ ರೂಮ್ ಯಾಕೆ ಹೋಗಿದ್ದೆ? ಸಾರಿ ಮೇಡಮ್, ನಾನು ಆಫೀಸ್ ಅಂತ ತಿಳ್ಕೊಂಡು ಒಳಗಡೆ ಹೋದೆ. ಅಲ್ಲಿ ಶಟ್ ಅಪ್. ಮಾಡೋದ್ ಮಾಡ್ಬಿಟ್ಟು ಸುಳ್ಳು ಬೇರೆ ಹೇಳ್ತೀಯಾ? ಅಯ್ಯೋ, ಐ ಪ್ರಾಮಿಸ್, ಅಂತದೇನು ನಾನು ಮಾಡ್ಲಿಲ್ಲ. ನಾನಿರೋವರೆಗೂ ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಹುಡುಗಿರಿ ಕಾವಲಿರೋ ನಾನು ಯಾರು ಗೊತ್ತಾ? ಸೈಸ್ನ ಶೋಪಣಿಗೆ. ಶಟ್ ಅಪ್. ಶೂರ್ಪನಖಿ ಅಲ್ಲ, ಜಾರ್ಜ್ ಜಾನಕಿ, ಬಾಕ್ಸಿಂಗ್, ಕುಂಗ್ ಫು ಕ್ವೀನ್. ನಿಜ ಹೇಳೋ, ಯಾಕೆಲ್ಲಕ್ ಬಂದೆ? ನಾ ಆಶಾ ನೋಡಕ್ ಬಂದೆ. ಹೈವಾನ್, ಕಳ್ಳನ್ ಗೊತ್ತು ಪಿಳ್ಳೆನೆವನ. ನಿನ್ನ ಮೈ ಮೂಳೆನೆಲ್ಲ ಪುಡಿ ಪುಡಿ ಮಾಡಿ, ನಿನ್ನ ಮೈನ ಕೊಚ್ಚಿ ಕೈಮಾ ಮಾಡಿ ನಾಡು ಮಿಟ್ರಿ ಹೋಟ್ಲ್ ಕಳಿಸ್ಬಿಡ್ತೀನಿ. ಈ ಜಾರ್ಜ್ ಜಾನಕಿ ಕೈ ಸಿಕ್ಕಿದ ಮೇಲೆ ಮುಗೀತು ನಿನ್ ಕತೆ. ಯಾರು ಕಾಪಾಡಕ್ ಸಾಧ್ಯ ಇಲ್ಲ. ಆತನಿಗೆ ಈಜು ಬರುತ್ತಾ ಇಲ್ವಾ? ಯಾರಾದ್ರೂ ಏನಮ್ಮ ಗುರು, ನಿನ್ ಫಾರ್ಮುಲಾ ನಂಬರ್ 1 ನೀರಿನಲ್ಲಿ ಮುಳುಗ್ ಹೋಯ್ತಾ? ಫಾರ್ಮುಲಾ ನಂಬರ್ 2 ನಾಳೆ ಏನ್ ಮೋಡಿ ಮಾಡುತ್ತೆ ಅಂತ ನೀವೇ ನೋಡ್ತೀರಿ. ಯು ಇಡಿಯಟ್, ಕಣ್ ಕಾಣಿಸಲ್ವೇನೋ? ದೊಡ್ಡ ದೊಡ್ಡ ಬಟ್ಲ ಕಣ್ಣೀರೋಳು ನೀನು. ನೀನೇ ನೋಡ್ಕೊಂಡ್ ಬರ್ಬಾರ್ದಾಗಿತ್ತಾ? ಶಟ್ ಅಪ್. ರಸ್ತೆಯಲ್ಲಿ ನಡಿಬೇಕಾದ್ರೆ ಕನ್ಸ್ ಕಾಣಬಾರ್ದು. ಕಂಡ್ರೆ ಹೀಗೆ ಆಗೋದು. ಯಾರ ಬಗ್ಗೆ ಕನ್ಸ್ ಕಾಣ್ತಾ ಇದ್ದೆ ಡಾರ್ಲಿಂಗ್? ವಿಷ್ಣುವರ್ಧನ್, ಅಂಬರೀಶ್? ಡೋಂಟ್ ಟಾಕ್ ರಬಿಶ್. ಹಾ, ಇದೇ ನಿನ್ ಮನೇನೆ ಚಿನ್ನ. ನೀನು ಒಂಟಿ, ನಾನು ಒಂಟಿ. ಇಬ್ರು ಈ ಸಂಜೆ ಸೇರಿದ್ರೆ ಮಜವೋ ಮಜಾ. ಇಲ್ಲೇ ಹತ್ರದಲ್ಲಿ ಬಾರ್ ಇದೆ. ಗೋಲ್ಡ್ ಬೇರ್ ಹಾಕೊಂಡು ಕಬ್ಬನ್ ಪಾರ್ಕಲ್ಲಿ ಕಾಲಾಡಿಸ್ತಾ ಮಲಗಿದ್ರೆ ಕೆನ್ನೆಗೆ ಹೊಡಿತೇನೆ ನನ್ ಕಲಂಗಡಿ. ನಿಧಾನ ನಿಧಾನ. ಈ ಕಲ್ಲಂಗಡಿ ತಂಟೆಗೆ ಹೋದ್ರೆ ನೀನು ಮುಖ ಮೂತಿ ಎಲ್ಲ ಎತ್ತಂಗಡಿ ಮಾಡ್ಬಿಡ್ತೀನಿ. ಯಾರೋ ನೀನು? ಇವಳಿಗೆ ಅಣ್ಣನ ತಮ್ಮನ ನೀನು? ಎರಡೂ ಅಲ್ಲ. ಮತ್ತಿನ್ಯಾರು? ನೋಡು ಮಗು, ಸುಂದರವಾದ ಹುಡುಗಿರ ಹತ್ರ ಹೀಗೆ ಚೀಪಾಗಿ ನಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಇದಲ್ಲ.
ಈ ಕಲ್ಲಂಗಡಿಗೆ ನೀ ಅಣ್ಣನ ತಮ್ಮನ? ನಾನು ಅಣ್ಣ, ಅವಳ ತಂಗಿ. ನಾನು ನೀನು ನನ್ನ ಗುರು. ಬಿಡು ಗಾಡಿ. ಗುರು ನನ್ನ ಗಾಡಿ. ಆ ಈ ಅಮ್ಮ ಅಪ್ಪ. ಸೊ ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ಬಿ ಕೇರ್ಫುಲ್. ನಾಟಕನ? ಇದೇ ಪ್ರಪಂಚ. ನಿಜ ನಾಟಕ ಅನ್ಕೋತಾರೆ, ನಾಟಕ ನಿಜ ಅನ್ಕೋತಾರೆ. ಮುತ್ಕಡ ಕೆನ್ನೆಗೆ ಹೊಡೆದ್ಬಿಟ್ಲಲ್ಲ ಸೆವಿ ಕ್ರಾಕು. ದೇವ್ರಾಣೆ, ನಮ್ ಹೀರೋ ಹೀಗಾಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಮ್ಮ. ಲೇ, ಅವಳು ಹುಡುಗಿ ಎಲ್ಲ ಕಣೋ, ನಮ್ಮ ತಾಯಾಳೆ ಪವರ್ ಹೌಸ್. ಮುಟ್ಟಿದ ಶಾಕ್ ಹೊಡೆಯುತ್ತೆ. ಹೊಡೀತು. Chemistry problems, so it's just like married couples. I mean, husband and wife idhage. If you win over the wife, husband is conquered. So, don't get scared of chemistry problems. That is already solved. ಆ ಲೆಕ್ಕ ಗಂಡ ಹೆಂಡತಿ ಇದ್ದಾಗೆ, ಕೊನೆಗೆ ಉಳಿಯೋದು ಶೂನ್ಯ. Can anybody solve this? Come on. Come on. Asha, can you do this? ಎಸ್ ಸರ್. Silence. Silence. Come on. Silence. Silence. ಸುಮ್ನೆ ನಗೋವ್ರನ್ನ ಹುಚ್ಚಿರು ಅಂತಾರೆ. Hey, mister, come here. Shut up. Solve this problem. ಶ್ಯೂರ್ ಸರ್. ಆದ್ರೆ ಇವ್ರನ್ನ ಸ್ವಲ್ಪ ಆ ಕಡೆ ಹೋಗಕ್ಕೆ ಹೇಳಿ ಸರ್. ಯಾಕೆ? ಯಾಕೆ ಅಂದ್ರೆ ನಮ್ಮ ಅಪ್ಪನಿಗೆ ಇರೋದೇ ನಾನೊಬ್ನೇ ಮಗ. ನಾನ್ ಸತ್ತೋಗ್ಬಿಟ್ರೆ ನಮ್ಮ ಅಪ್ಪನ ತಿಥಿ ಮಾಡೋರು ಯಾರು ಸರ್? What nonsense are you talking? ಸಾರಿ ಸರ್. ಆಶಾ ಅವರು 440 ವೋಲ್ಟ್ಸ್ ಅಂತ ಬೆನ್ನಿಗೆ ಬೋರ್ಡ್ ಹಾಕೊಂಡಿರುವಾಗ ಹತ್ರ ನಾನು ಹ್ಯಾಕ್ ಬರ್ಲಿ ಸರ್? ನೀವೇ ನೋಡಿ ಸರ್ ಹಿಂದೆ. Is it? ಸತ್ಯ, ಈ ಡ್ರೆಸ್ ನಿನಗೋಸ್ಕರ ಲಂಡನ್ ನಿಂದ ತಂದಿದ್ದೀನಿ ಕಣು. ಟೇಕ್ ಇಟ್. ಥ್ಯಾಂಕ್ ಯು ಬ್ರದರ್. ಸತ್ಯ, ಈ ಡ್ರೆಸ್ಸು ಕಾಲೇಜ್ನಲ್ಲಿ ಹುಡುಗಿರಿಗೆ ಡೌ ಹಾಕಕ್ಕೆ ಉಪಯೋಗಕ್ಕೆ ಬರುತ್ತೆ. ಹಾ, ನೀನು ಅದೇ ಕೆಲಸ ಮಾಡ್ತಿದ್ಯಾ? ಅಯ್ಯೋ ನಾಟಿ. ಗೀತಾ, ಈ ಸೀರೆ ನಿನಗೆ. ಬೇಗ ಉಟ್ಕೊಂಬಮ್ಮ. ಇಲ್ಲಪ್ಪ, ನಾನಿದ್ದನ್ನ ನಿನ್ ಮದ್ವೆಲಿ ಉಟ್ಕೋತೀನಿ. ಏ ಕಳ್ಳಿ, ಎಷ್ಟೊಂದು ಮಾತಾಡೋದು ಕಲ್ತ್ಬಿಟ್ಟಿದ್ಯಾ ನೀನು. ಅಣ್ಣ, ನಾನು ಇಲ್ಲಿಂದ ಹೋಗೋವಾಗ ಈ ಹುಡುಗಿ ಪುಟ್ಟು ಪಾರ್ವಾಳ ಇದ್ದಾಗಿದ್ಲು. ನಿಜ ಕಣು. ಈಗ ಅವಳಿಗೊಂದು ಗಂಡು ತರಬೇಕು, ನಿನ್ಗೊಂದು ಹೆಣ್ಣು ತರಬೇಕು. ಹೇಗೆ ಬ್ಯೂಟಿ? ನಿಮ್ ಕೈಯಿಂದ ಏನ್ ಕೊಟ್ರು ಅದು ಅಮೃತವಾಗಿರುತ್ತೆ. ಅದಕ್ಕೆ ಹುಚ್ಚಪ್ಪ, ಎಲ್ರೂ ಹೆಂಡತಿ ಬರೋವರೆಗೂ ಹೀಗೇನೆ. ತಾಯಿ ಅತ್ತಿಗೆ ಅಂತ ಒದ್ದಾಡ್ತಾರೆ, ಆಮೇಲೆ ಎಲ್ಲ ಮರ್ತೋಗ್ತಾರೆ. ನಾನು ಎಲ್ರ ಹಾಗಲ್ಲ. ಅದಕ್ಕೆ ನೀನು ಅಣ್ಣ ನನಗೋಸ್ಕರ ಮಾಡಿರೋ ತ್ಯಾಗ ಸೇವೆನ ಮರ್ತ್ರೆ ನಾನು ತಿನ್ನೋ ಅನ್ನ ಮಣ್ಣಾಗ್ಬಿಡುತ್ತೆ. ಅದಕ್ಕೆ ಬಿಡ್ತು ಅನ್ನೋ. ತ್ಯಾಗು, ಏನತ್ಗೆ? ಬಾ ಇಲ್ಲಿ. ಯಾರಿದು? ಅದು ನೀಲಾ ಅಂತ, ಲಂಡನ್ ಅಲ್ಲಿ ನನ್ನ ಕ್ಲಾಸ್ಮೇಟ್. ಅದಕ್ಕೆ ಕ್ಲಾಸ್ಮೇಟಾ ಇಲ್ಲ ರೂಮ್ಮೇಟಾ? ಹೌದು, ಇವರು ನನ್ನ ರೂಮ್ಮೇಟೆ. ಏನೀಗ? ನೀನ್ ಓದೋದ್ ಬಿಟ್ಟು ಲಂಡನ್ ಇಂದ ಯಾಕೆ ಬಂದೆ ಅಂತ ಈಗ ಅರ್ಥ ಆಯ್ತು. ಹೋಗೆ ಹೋಗ್ತೀನಿ. ಅಯ್ಯೋ ಆಶಾ, ಏ ಆಶಾ, ಡ್ಯಾಡಿ ಡ್ಯಾಡಿ, ಈ ಫೋಟೋ ನೋಡಿ. ಯಾರಮ್ಮ ಫೋಟೋ? ನನ್ ಭಾವ ಇಂದು. ಇದು ಅಕ್ಕನ್ ಲಂಡನ್ ಆಯ್ಕೆ. ಲಂಡನ್ ಆಯ್ಕೆ? ಹುಡುಗ ಇಂಡಿಯನ್ ತಾನೆ? ಹೌದು ಡ್ಯಾಡಿ. ಎಲ್ಲಿ?
ವೆರಿ ಗುಡ್ ಸೆಲೆಕ್ಷನ್. ಫೋಟೋದ ಹುಡುಗ ಚೆನ್ನಾಗಿ ಕಾಣಿಸ್ತಿದ್ದಾನೆ. ಫೋಟೋದಲ್ಲಿ ಎಲ್ರು ಚೆನ್ನಾಗಿ ಇರ್ತಾರೆ, ನೀವು ಚೆನ್ನಾಗಿ ತಾನೆ ಇದ್ರಿ, ಎದುರಿಗೆ ಮಾತ್ರ ಕಲ್ಲು ಬಂಡೆ. ಏಯ್, ಗಂಡು ಬಂಡೆ ಬಂಡೆ ಆಗಿರ್ಬೇಕು ಕಣೆ. ನೀನು ಫೋಟೋದಲ್ಲೂ ಗಬ್ಬು, ನೋಡೋದಕ್ಕೂ ಗಬ್ಬು. ಎಲ್ಲ ಗಂಡಂದಿರಿಗೂ ಹೆಂಡತಿದ್ರು ಬೆಳಿಗ್ಗೆ ಹೊತ್ತು ಗಬ್ಬು, ರಾತ್ರಿ ಆಗ್ತಿದ್ದಂಗೆ ರಸದಾಳೆ ಕಬ್ಬು, ಒಲ್ಲದ ಗಂಡ ಮೊಸಲ್ ಕಲ್ಲು ಹುಡುಕ್ದ ಅಂದಂಗೆ. ಈ ಕರೀ ಮುಸುಡಿಗೆ ನಾ ಸಿಕ್ಕಿದ ಪುಣ್ಯ. ಏಯ್, ನಾನು ಹಾಲ್ನಂಗೆ ಬೆಳ್ಳಿಗೆ ಇದ್ದೆ ಕಣೆ. ನೀವು ಆ, ಅಯ್ಯೋ. ಯಾವತ್ತು ನಿನ್ನ ಕೈ ಹಿಡಿದು ನಿನ್ನ ಮುಸುಡಿ ನೋಡಿದ್ನು ಅವತ್ತು ತೊಳೆದು ಕೆಂಡ ಆಗೋಗ್ಬಿಟ್ಟೆ. ಅವತ್ತು ಹೋದ ಬಿಳಿ ಬಣ್ಣ ಅದು ಮನೆ ಹಾಳಾಗೋಗ ವಾಪಸ್ ಬರ್ಲಿಲ್ಲ. ಹೋಗು. ಇದ್ರ ಮನೆ ಹಾಳಾಗೋಗ. ನಾನು ದುರ್ಗದ ದುರ್ಗಿ ಆಗ ಹೊತ್ತಿಗೆ ಈ ಭಯಂಕರವಾದ ಮುಸುಡಿ ನೋಡಿದ್ರು ಸಾಯದೆ ಸಂಸಾರ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದೀನಿ. ಬ್ಯಾರೆ ಯಾವಳಾದ್ರೂ ಆಗಿದ್ದಿದ್ರೆ ಸೋಬಂದ್ ಮನೆಯಲ್ಲೇ ಹಾ. ಗೊಟಕ್ ಅಂತಿದ್ಲು. ಚಂಡಿ ಉಂಡಿ ಚಾಮುಂಡಿ ಗಂಡಾಗುಂಡಿ ಜೈರಾವಂತ ನನ್ನ ಹೆಸರಿಟ್ಕೊಂಡು ಒಂದೇ ಒಂದ್ಸಲ ನಿನ್ನ ಎದುರಿಗೆ ಜಯಿಸ್ತಿಲ್ಲ ಕಣೆ. ಜೀವಮಾನವೆಲ್ಲ ನೀನು ಒಟ್ಟ ಅಂತ ಕೇಳಿದ್ದೆ ಆಯ್ತು. ಲೇ ಲೇ, ಒಂದೇ ಒಂದ್ಸಲ ನನ್ನ ಮಾತು ಕೇಳೆ. ಏನು ನಮ್ಮ ಹುಡುಗ ಒಪ್ಕೊಂಡ್ಬಿಟ್ಟಿದ್ದಾನೆ. ಹ್ಮ್. ಸಂಬಂಧನು ಸುಲಭವಾಗಿ ಕುದುರುತ್ತೆ. ಒಂದ್ಸತಿ ಹೋಗಿ ಬಂದ್ಬಿಡೋಣ ಬಾ. ನಾವು ಅಲ್ಲಿಗೆ ಅದು ಸಾಧ್ಯ ಇಲ್ಲ. ಬೇಕು ಅಂದ್ರೆ ಆ ಹುಡುಗನ್ನೇ ಇಲ್ಲ ಕರ್ಸಿ. ಓ, ಈ ಕೇಸ್ನಲ್ಲಿ ನಾವೇ ಹೋಗೋದು ಒಳ್ಳೇದೆ. ನಮ್ಮ ಮರ್ಯಾದೆಗಿಂತ ಹುಡುಗಿ ಸುಖ ಮುಖ್ಯ. ಅರ್ರ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 
ಆಶೆನ ಕರ್ಕೊಂಡು ಹೋಗಿ ನೋಡ್ಕೊಂಡು ಬನ್ನಿ. ನಾನು ಬರೋದಿಲ್ಲ. ಆಯ್ತು ಕಣೆ, ಸರಿ ಸರಿ ಸರಿ.